ಉಸಿರು ತಗೊಳ್ತಾ ಎರಡು ವಸ್ತುಗಳ ಮೇಲೆ ನಿಧಾನವಾಗಿ ಕೆಳಗಡೆ ಇಳಿಸ್ತೀವಿ. ಉಸಿರು ಬಿಡ್ತಾ ಉಸಿರು ತಗೊಳ್ತಾ ಮತ್ತೆ ಮೇಲೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಿಳಿಸಿ. ಎಲ್ಲ ನಮಸ್ಕಾರ ಸ್ಥಿತಿಗೆ ಬನ್ನಿ. ನಮಸ್ಕಾರ ಸ್ಥಿತಿ. ದೀರ್ಘವಾದ ಓಂಕಾರ 3 ಬಾರಿ. ಹಾಗೆ ಮಂತ್ರವನ್ನ ಹೇಳ್ಕೊಡ್ತೀನಿ. ಮಂತ್ರವನ್ನ ಹೇಳೋಣ. ಸಂಗಚತ್ವಂ ಸಂಭವದ್ವಂ ತಮ್ಮೋ ಮನಸಿ ಜಾನತಾ ದೇವಭಾಗಂ ಯಥಾ ಪೂರ್ಣೆ ಸಂಜನಾನ ಉಪಾಸತೆ ಸಂಜನಾನ ಉಪಾಸತೆ ಸಂಜನಾನ ಉಪಾಸತೆ. ಇದರ ಅರ್ಥ ನಾವೆಲ್ಲ ಯೂನಿಟಿಯಾಗಿ ಇರ್ತೀವಿ ಅಂತ, ನಮ್ಮ ಆತ್ಮಗಳು ಎಲ್ಲ ಒಂದೇ ಅಂತ ಇದರ ಅರ್ಥ. ಹಾಗೆ ನೆಕ್ಸ್ಟ್ ನಾವು ಆಸನಗಳು, ಅದಕ್ಕಿಂತ ಮುಂಚೆ ಕ್ರಿಯಾತ್ಮಕ ಚಾಲನೆಗಳನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಇನ್ಸ್ಟ್ರಕ್ಷನ್ಸ್ ನಾನು ಕೊಡ್ತಾ ಇರ್ತೀನಿ. ಇಲ್ಲಿ ಸ್ಟೇಜ್ ಮೇಲೆ ತರುಣ್ ಅಣ್ಣ ಅಂತ ಇದ್ದಾರೆ ಮತ್ತು ರಮೇಶ್ ಅಣ್ಣ ಅಂತ ಇದ್ದಾರೆ, ಇಬ್ರು ಮಾಡ್ತಾರೆ. ನೀವೆಲ್ಲ ಅವ್ರನ್ನ ಫಾಲೋ ಮಾಡ್ಬೇಕು. ಎಲ್ಲ ಮಾಡ್ಬೋದಾ? ಸೊ ಗಲಾಟೆ ಮಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ಸ್ವಲ್ಪ ಹಾಗೆ ನೇರವಾಗಿ ನಿಂತ್ಕೊಳ್ತೀವಿ. ನೇರವಾಗಿ ನಿಂತ್ಕೊಳ್ತಾ ಎರಡು ಕೈಗಳು ಸೊಂಟದ ಮೇಲೆ, ನೆಕ್ ಮೂವ್ಮೆಂಟ್ಸ್ ಮಾಡ್ತೀವಿ. ಕತ್ತಿನ ಮೂವ್ಮೆಂಟ್ಸ್, ಮೇಲೆ ಕೆಳಗೆ. ಉಸಿರಾಟವನ್ನ ಕುಡಿಸ್ಕೊಳ್ತಾ ಮೇಲೆ ಹಾಗೆ ಕೆಳಗೆ, ಮೇಲೆ ಉಸಿರು ತಗೊಳ್ತಾ ಮೇಲೆ ಹಾಗೆ ಕೆಳಗೆ, ಉಸಿರು ಬಿಡ್ತಾ ಹಾಗೆ ನೇರ. ಹಾಗೆ ಪಕ್ಕಕ್ಕೆ ಮಾಡ್ತೀವಿ. ಎಡಕ್ಕೆ ಎಡಭಾಗ ನೇರ, ಬಲಭಾಗ ನೇರ, ಎಡಭಾಗ ನೇರ. ಹಾಗೆ ಟ್ವಿಸ್ಟ್ ಮಾಡ್ತೀವಿ. ಎಡಕ್ಕೆ ಟ್ವಿಸ್ಟ್ ನೇರ, ಬಲಕ್ಕೆ ಟ್ವಿಸ್ಟ್ ನೇರ, ಎಡಕ್ಕೆ ಟ್ವಿಸ್ಟ್ ನೇರ, ಬಲಕ್ಕೆ ಟ್ವಿಸ್ಟ್ ನೇರ. ಹಾಗೆ ರೊಟೇಷನ್ ಮಾಡೋಣ. ಭ್ರಮಣ ಮಾಡ್ತೀವಿ. ಎಡಭಾಗದಿಂದ ನಿಧಾನವಾಗಿ ರೊಟೇಷನ್, ಕುತ್ತಿಗೆ ಭಾಗವನ್ನು ರೊಟೇಷನ್ ಮಾಡಿ ಉಸಿರಾಟ ಕೂಡಿಸ್ಕೊಬೇಕು. ಉಸಿರು ಬಿಡ್ತಾ ಹಾಫ್ ಸೈಕಲ್, ಉಸಿರು ಬಿಡ್ತಾ ತಗೊಳ್ತಾ ಹಾಫ್ ಸೈಕಲ್, ರೊಟೇಷನ್ ಮಾಡಿ. ಹಾಗೆ ನಿಧಾನವಾಗಿ ಬಿಡ್ಸೋಣ. ಹಾಗೆ ಎರಡು ಶೋಲ್ಡರ್ ಮೂವ್ಮೆಂಟ್ ಮಾಡ್ತೀವಿ. ಎರಡು ಕೈಗಳನ್ನ ಮೇಲೆ ತಗೊಳ್ಳಿ. ಹಾಗೆ ರೊಟೇಷನ್, ನಿಧಾನವಾಗಿ ರೊಟೇಷನ್ ಮಾಡಬೇಕು. ಉಸಿರಾಟ ಕೂಡಿಸ್ಕೊಳ್ತಾ ಇರಬೇಕು. ಹಾಗೆ ರಿವರ್ಸ್ ಮಾಡಿ ಬಿಡ್ಸೋಣ. ನಿಧಾನವಾಗಿ ಬಿಡ್ಸೋಣ. ಹಾಗೆ ಶೋಲ್ಡರ್ ಟ್ವಿಸ್ಟ್ ಮಾಡ್ತೀವಿ. ಎರಡು ಕೈಗಳು ಎದೆ ನೇರ. ಹಾಗೆ ಬಲಕ್ಕೆ ಎಲ್ಲ ಒಟ್ಟಿಗೆ, ಬಲಕ್ಕೆ ನೇರ, ಎಡಕ್ಕೆ ನೇರ, ಬಲಕ್ಕೆ ನೇರ, ಎಡಕ್ಕೆ ನೇರ. ಹಾಗೆ ಎರಡು ಕೈಗಳನ್ನ ಮುಂದೆ ಚಾಚಿ ನೀ ಬೆಂಡ್ ಮಾಡ್ತೀವಿ. ನಿಧಾನ ಉಸಿರು ಬಿಡ್ತಾ ಕುತ್ಕೋಬೇಕು. ಉಸಿರು ತಗೊಳ್ತಾ ಎದ್ದೇಳ್ಬೇಕು. ಉಸಿರು ಬಿಡ್ತಾ ಕುತ್ಕೊಳ್ಳಿ. ಉಸಿರು ಬಿಡ್ತಾ ಉಸಿರು ತಗೊಳ್ತಾ ಎದ್ದೇಳಿ. ಇನ್ನೊಂದು ರೌಂಡ್. ಉಸಿರು ಬಿಡ್ತಾ ಕುತ್ಕೊಳ್ಳಿ. ಉಸಿರು ತಗೊಳ್ತಾ ಎದ್ದೇಳಿ. ರಿಲ್ಯಾಕ್ಸ್. ಹಾಗೆ ಈಗ ಆಸನಗಳಿಗೆ ಹೋಗ್ತೀವಿ. ಫಸ್ಟ್ ಮೊದಲನೇದಾಗಿ ತಾಡಾಸನ ಮಾಡೋಣ. ಎರಡೂ ಕೈಗಳನ್ನ ಉಸಿರು ತಗೊಳ್ತಾ ಆದ್ಮೇಲೆ ತಾಡಾಸನದಲ್ಲಿ ಹಸ್ತಗಳು ಊರ್ಧ್ವಂಕವಾಗಿ ಮೇಲೆ ಇಟ್ಕೊಳ್ಳೋಣ. ಸ್ಟ್ರೆಚ್ ಮಾಡೋಣ ಚೆನ್ನಾಗಿ. ಸ್ಥಿತಿಯಲ್ಲಿ ಉಸಿರಾಟ ಆಡಿ ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನ
ಹಾಗೆ ಕೆಳಗಡೆ ಇಳಿಸೋಣ. ನೆಕ್ಸ್ಟ್ ಉತ್ಥಾನಾಸನ. ಉಸಿರು ತಗೊಳ್ತಾ ಎರಡು ಹಸ್ತಗಳ ಮೇಲೆ, ಉಸಿರು ಬಿಡ್ತಾ ಸೊಂಟದಿಂದ ಬಾಗ್ತಾ ನಮ್ಮ ಎರಡೂ ಪಾದಗಳ ಪಕ್ಕ ಹಸ್ತಗಳನ್ನ ತಗೊಂಡ್ಬರ್ಬೇಕು. ಎರಡೂ ಪಾದಗಳ ಪಕ್ಕ ಹಸ್ತಗಳು. ಸಾಧ್ಯ ಆದರೆ ಮಕ್ಕಳು ಹಣೆಯಿಂದ ಮಂಡಿಯನ್ನ ಮುಟ್ಟಿಸೋ ಪ್ರಯತ್ನ ಮಾಡೋಣ. ಮಂಡಿ ಬೆಂಡಾಗಬಾರ್ದು. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ, ಹಾಗೆ ಕೆಳಗಡೆ ಇಳಿಸಿ. ಉಸಿರು ಬಿಡ್ತಾ ಕೆಳಗೆ. ಹಾಗೆ ಎರಡೂ ಹಸ್ತಗಳನ್ನ ನಮ್ಮ ಕುಷ್ಠದ ಮೇಲೆ ಇಟ್ಕೊಡ್ತೀವಿ. ಅರ್ಧ ಕಟಿ ಚಕ್ರಾಸನ. ಬೆಂಡ್ ಮಾಡಬೇಕು, ಹಿಂದಕ್ಕೆ ಬಾಗ್ಬೇಕು. ಉಸಿರು ಬಿಡ್ತಾ ಹಿಂದಕ್ಕೆ ಬಾಗೋಣ. ಎಷ್ಟಾಗುತ್ತೆ ಅಷ್ಟು ಮಾತ್ರ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಉಸಿರು ತಗೊಳ್ತಾ ಮೇಲೆ. ಹಾಗೆ ಎರಡೂ ಪಾದಗಳಿಗೆ ಅಂತರ ಕೊಡಿ. ತ್ರಿಕೋನಾಸನಕ್ಕೆ ಹೋಗ್ತೀವಿ. ಎರಡೂ ಪಾದಗಳಿಗೆ ಅಂತರ. ಹಾಗೆ ತ್ರಿಕೋನಾಸನದಲ್ಲಿ ಎರಡೂ ಹಸ್ತಗಳನ್ನ ವಿಮಾನಾಸನ ಸ್ಥಿತಿಗೆ ತಗೊಂಡ್ಬನ್ನಿ. ಬಲಗಾಲನ್ನ, ಬಲಪಾದವನ್ನ 90 ಡಿಗ್ರಿ ಟ್ವಿಸ್ಟ್ ಮಾಡಿ. ಬಲಪಾದ 90 ಡಿಗ್ರಿ ಟ್ವಿಸ್ಟ್ ಮಾಡ್ತಾ ಹಾಗೆ ನಿಧಾನವಾಗಿ ಬಲಭಾಗಕ್ಕೆ ಉಸಿರು ಬಿಡ್ತಾ ಬಾಗ್ಬೇಕು. ಎಡ ಹಸ್ತ ಮೇಲೆ ನೇರ ಇರಬೇಕು. ವೆರಿ ಗುಡ್. ನಮ್ಮ ಕಣ್ಣುಗಳು ಹಸ್ತದ ಮುಖಾಂತರ ಮೇಲೆ ನೋಡ್ತಾ ಇರಬೇಕು. ವೆರಿ ಗುಡ್. ಹಾಗೆ ಉಸಿರು ತಗೊಳ್ತಾ ನಿಧಾನವಾಗಿ ವಾಪಸ್ ವಿಮಾನಾಸನ. ಸಮಪಾದ, ಎರಡು ಪಾದಗಳು ಸಮಪಾದ ಇರಲಿ. ಎಡ ಪಾದ ಜಂಪ್ ಮಾಡಬಾರ್ದು, ಹಂಗೆ ಇರಲಿ, ಸಮಪಾದ. ಹಾಗೆ ಈಗ ಎಡಕ್ಕೆ, ಎಡಪಾದವನ್ನ 90 ಡಿಗ್ರಿ ಟ್ವಿಸ್ಟ್ ಮಾಡಿ ಎಡಕ್ಕೆ ಬಾಗಿ. ಎಷ್ಟಾಗುತ್ತೆ ಅಷ್ಟು ನಿಧಾನವಾಗಿ ಟ್ವಿಸ್ಟ್ ಮಾಡಬೇಕು. ಎಸ್. ಕೈಗಳಿಂದ ಸಾಧ್ಯ ಆದ್ರೆ ನೇರ ಇಟ್ಕೊಳ್ಳಿ. ವೆರಿ ಗುಡ್. ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರು ಬಿಡ್ತಾ ಎರಡು ಕೈಗಳು ಕೆಳಗಿಳಿಸಿ. ಎರಡೂ ಕಾಲುಗಳನ್ನ ಕೂಡಿಸ್ಕೊಳ್ಳಿ. ಹಾಗೆ ಕೆಳಗಡೆ ಕುತ್ಕೊಳ್ತೀವಿ. ಕುಳಿತು ಮಾಡುವ ಆಸನಕ್ಕೆ ಹೋಗ್ತೀವಿ. ಕೆಳಗಡೆ ಕುತ್ಕೊಳ್ಳೋಣ. ಮೊದಲನೇದಾಗಿ ಬದ್ಧ ಕೋನಾಸನ, ಬಟರ್ಫ್ಲೈ ಪೋಸ್. ಎರಡೂ ಪಾದಗಳನ್ನ ಹತ್ರ ತಗೊಳ್ಳಿ. ಕೈಯಲ್ಲಿ ಇಟ್ಕೊಂತ ಟ್ವಿಸ್ಟ್ ಮಾಡ್ಕೊಂತ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹತ್ರ ಎಳೀರಿ. ನಮ್ಮ ಎರಡೂ ಮಂಡಿಗಳು ಟಚ್ ಮಾಡಬೇಕು ನೆಲಕ್ಕೆ ಆದಷ್ಟು. ನೋಡಿ ಸ್ಟೇಜ್ ಮೇಲೆ ಎಷ್ಟಾಗುತ್ತೆ ಅಷ್ಟು ಟಚ್ ಮಾಡಿ. ಮಕ್ಳಿಗೂ ಆಗುತ್ತೆ ನೋಡಿ, ಪ್ರಯತ್ನ ಮಾಡಿ. ಸ್ಥಿತಿಯಲ್ಲಿ ಉಸಿರಾಟ. ಹಾಗೆ ನಿಧಾನವಾಗಿ ಬಿಡಿಸೋಣ, ಮಾತಾಡಬಾರ್ದು. ವಜ್ರಾಸನಕ್ಕೆ ಬನ್ನಿ. ಹಾಗೆ ವಜ್ರಾಸನಕ್ಕೆ ನಿಧಾನವಾಗಿ ವಜ್ರಾಸನಕ್ಕೆ ಬರ್ತೀವಿ. ನೇರ ಬೆನ್ನು ನೇರ ಇಟ್ಕೊಂಡು ಕುತ್ಕೊಳ್ಳಿ. ಸ್ಥಿತಿಯಲ್ಲಿ ಉಸಿರಾಟ. ಹಾಗೆ ನಿಧಾನವಾಗಿ ಮಂಡಿ ಮೇಲೆ ಬನ್ನಿ. ವಜ್ರಾಸನದಿಂದ ಮಂಡಿ ಮೇಲೆ ಬರ್ತಾ ಅರ್ಧ ಉಷ್ಟ್ರಾಸನ ಮಾಡ್ತೀವಿ. ಅರ್ಧ ಉಷ್ಟ್ರಾಸನದಲ್ಲಿ ನಮ್ಮ ಕೈಗಳನ್ನ ನಮ್ಮ ಕುಷ್ಠದ ಮೇಲೆ ಕೈಗಳು ಇಡ್ತಾ ಹಿಂದಕ್ಕೆ ಎಷ್ಟಾಗುತ್ತೆ ಅಷ್ಟು ಬಾಗಿ. ಅರ್ಧ ಉಷ್ಟ್ರಾಸನ. ಉಸಿರು ತಗೊಳ್ತಾ ಮೇಲೆ. ಈಗ ಅದೇ ರೀತಿ ಪೂರ್ಣ ಉಷ್ಟ್ರಾಸನ ಮಾಡ್ತೀವಿ. ಪೂರ್ಣ ಉಷ್ಟ್ರಾಸನ. ಉಸಿರು ಬಿಡ್ತಾ ಹಿಂದಕ್ಕೆ ಹೋಗಿ. ನಮ್ಮ ಪಾದಗಳ ಹಿಂಡಿ ಮೇಲೆ ಹಸ್ತಗಳು ಇಟ್ಕೊಳ್ತಾ ಹಿಂದೆ ಕತ್ತು ಹಿಂದೆ ಫುಲ್ ಹಾಕ್ಬೇಕು. ಕೈ ಇಟ್ಕೊಳ್ಳಿ ಫುಲ್ ಹಿಂದೆ, ಹಿಂಡಿ ಮೇಲೆ ಇಟ್ಕೊಳ್ಳಿ. ಪಾದದ ಹಿಂಡಿ ಮೇಲೆ ಇಟ್ಕೊಳ್ಳಿ. ವೆರಿ ಗುಡ್. ಉಸಿರಾಟ ಆಡಿ ಸ್ಥಿತಿಯಲ್ಲಿ. ಹಾಗೆ ಉಸಿರು ತಗೊಂತ ವಾಪಸ್. ಹಾಗೆ ಶಶಂಕಾಸನಕ್ಕೆ ಹೋಗ್ತೀವಿ. ವಜ್ರಾಸನದಲ್ಲಿ ಹಾಗೆ ಬನ್ನಿ. ವಜ್ರಾಸನಕ್ಕೆ ಬರ್ತಾ ಎರಡೂ ಕೈಗಳನ್ನ ಮುಂದೆ ಚಾಚಿ ಹಾಗೆ ಮುಂದಕ್ಕೆ ಬಾಗ್ಬೇಕು. ಉಸಿರು ಬಿಡ್ತಾ ಮುಂದಕ್ಕೆ ಹಣೆಯಿಂದ ನೆಲವನ್ನ ಟಚ್ ಮಾಡಬೇಕು. ಶಶಂಕಾಸನ. ವೆರಿ ಗುಡ್. ಕೈಗಳು ನೇರ ಚಾಚಬೇಕು ಮುಂದೆ.
ಫೋಲ್ಡ್ ಮಾಡಬಾರ್ದು. ವೆರಿ ಗುಡ್. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬರ್ತೀವಿ. ಉಸಿರು ಬಿಡ್ತಾ ಎರಡೂ ಹಸ್ತಗಳನ್ನ ಹಿಂದೆ ನಮ್ಮ ಬೆನ್ನಿಂದಕ್ಕೆ ಹಾಕ್ತೀವಿ. ಮಂಡೂಕಾಸನ ಅಂತ ಹೇಳ್ಬಿಟ್ಟು ಮಂಡಿಯನ್ನ ಅಗಲ ಮಾಡ್ಕೊಬೇಕು. ಮಂಡಿ ಅಗಲ ಮಾಡ್ಕೊಳ್ಳಿ. ವಜ್ರಾಸನ ಕುತ್ಕೊಳ್ಳಿ. ವಜ್ರಾಸನದಲ್ಲಿ ಹಿಂಗ್ ಕೂತಿದ್ರಿ ಅದೇ ರೀತಿ ಕುತ್ಕೋಬೇಕು. ಮಂಡಿಯನ್ನ ಅಗಲ ಮಾಡ್ಕೊಳ್ಳಿ. ನೋಡಿ ಸ್ಟೇಜ್ ಮೇಲೆ ಮಂಡೂಕಾಸನ. ವೆರಿ ಗುಡ್. ಸ್ಥಿತಿಯಲ್ಲಿ ಉಸಿರಾಟ ಆಡಿ. ಹಾಗೆ ನಿಧಾನವಾಗಿ ಬಿಡಿಸೋಣ ಸ್ಥಿತಿಯನ್ನ. ಉಸಿರು ತಗೊಳ್ತಾ ಎರಡು ಹಸ್ತಗಳ ಮೇಲೆ, ಉಸಿರು ಬಿಡ್ತಾ ಪಕ್ಕಕ್ಕೆ ಎರಡು ಪಾದಗಳನ್ನ ಕೂಡಿಸ್ಕೊಳ್ತೀವಿ. ಎರಡು ಪಾದಗಳು ನೇರ ಇಟ್ಕೊಳ್ಳಿ, ಮುಂದಕ್ಕೆ ತಗೊಳ್ಳಿ. ನೇರ ವಜ್ರಾಸನ ಸ್ಥಿತಿ ಬಿಡಿಸೋಣ. ಈಗ ವಕ್ರಾಸನಕ್ಕೆ ಹೋಗ್ತೀವಿ. ಎಡಪಾದದ ಮಂಡಿ ಹತ್ರ ಬಲಪಾದದ ಮಂಡಿಯನ್ನ ತಗೊಂಡ್ಬರೋಣ. ಹಾಗೆ ಎಡ ಹಸ್ತವನ್ನ ಮೇಲೆ ತಗೊಂಡೋಗ್ತೀವಿ, ಬಲಕ್ಕೆ ಟ್ವಿಸ್ಟ್ ಹಾಕ್ತೀವಿ. ಹಾಗೆ ನಮ್ಮ ಕೈಯನ್ನ ಸಪೋರ್ಟ್ ಕೊಟ್ಟು ಹಿಂದಕ್ಕೆ ಫುಲ್ಲು ಬಲಗೈನ ಪಕ್ಕಕ್ಕೆ ಕೊಡಿ, ಹಿಂದಕ್ಕೆ. ಎಸ್, ವೆರಿ ಗುಡ್. ಸ್ಥಿತಿಯಲ್ಲಿ ಉಸಿರಾಟ. ಹಾಗೆ ನಿಧಾನವಾಗಿ ವಾಪಸ್ ಬರ್ತೀವಿ. ವಾಪಸ್ ಇನ್ನೊಂದು ಪಾದದಿಂದ ಮಾಡೋಣ. ಇನ್ನೊಂದು ಪಾದದಿಂದ ಬಲ ಹಸ್ತವನ್ನು ಮೇಲೆ ತಗೊಳ್ಳಿ, ಪಕ್ಕಕ್ಕೆ ಟ್ವಿಸ್ಟ್, ಎಡಕ್ಕೆ ಟ್ವಿಸ್ಟ್ ಮಾಡಿ. ಇವಾಗ ವೆರಿ ಗುಡ್. ಉಸಿರಾಟ ಸ್ಥಿತಿಯಲ್ಲಿ. ಹಾಗೆ ವಾಪಸ್ ಬರೋಣ. ಸ್ಥಿತಿಯಿಂದ ವಾಪಸ್ ಬನ್ನಿ. ಹಾಗೆ ಮಲಗಿ ಮಾಡುವ ಆಸನ ಕೊಡ್ತೀವಿ. ಮಕರಾಸನ. ಮುಂದಕ್ಕೆ ಹೊಟ್ಟೆ ಕೆಳಮುಖವಾಗಿ ಮಲ್ಕೊಳ್ಳಿ. ಎಲ್ಲ ಆ ಕಡೆಗೆ ತಿರ್ಕೊಳ್ಳಿ, ತಲೆ ಆ ಕಡೆನೇ ಇರಲಿ. ಹೊಟ್ಟೆ ಕೆಳಮುಖವಾಗಿ ಹೌದಾ, ಈ ಕಡೆ ತಿರ್ಕೊಂಡ್ಬಿಡಿ. ಎಲ್ಲ ತಲೆ ಎಲ್ಲ ಈ ಕಡೆ ಹಾಕಿ, ತಲೆಗಳೆಲ್ಲ ಈ ಕಡೆ ಬರಲಿ, ಸ್ಟೇಜ್ ಕಡೆ ಮಲ್ಕೊಬೇಕು. ಮಕರಾಸನದಲ್ಲಿ ಬೆಡ್ಶೀಟ್ ಯಾರು ಇವಾಗ ಎತ್ತಬಾರ್ದು. ಮಕರಾಸನದಲ್ಲಿ ವಿಶ್ರಾಂತಿ. ಎರಡು ಕಾಲುಗಳು ಸ್ವಲ್ಪ ಅಗಲ ಇರಬೇಕು. ಒಂದು ಕಾಲ ಮೇಲೆ ಒಂದು ಕಾಲು ಇಡಬಾರ್ದು. ವೆರಿ ಗುಡ್. ಹಾಗೆ ಎರಡೂ ಕೈಗಳನ್ನ ನಮ್ಮ ಎದೆ ಪಕ್ಕ ತಗೊಂಬನ್ನಿ. ಎದೆ ಪಕ್ಕ ತಗೊಂಬನ್ನಿ. ಭುಜಂಗಾಸನಕ್ಕೆ ಬರಬೇಕು. ನಮ್ಮ ಎರಡೂ ಪಾದಗಳನ್ನ ಕೂಡಿಸ್ಕೊಳ್ಳಿ. ಭುಜಂಗಾಸನ ಎತ್ತಬೇಕು. ಎಷ್ಟಾಗತ್ತಷ್ಟು ನಮ್ಮ ಎದೆ ಮಟ್ಟ ಎತ್ತಿ. ಹೊಟ್ಟೆಯಿಂದ ಮೇಲ್ಭಾಗ ಮಾತ್ರ, ಕಾಲು ಎತ್ತಬಾರ್ದು. ಕಾಲು ಕೂಡಿಸಿ, ಪಾದಗಳನ್ನ ಕೂಡಿಸಿ, ಎರಡೂ ಪಾದಗಳ ಕೂಡಿಸ್ಬೇಕು. ಉಸಿರು ಬಿಡ್ತಾ ನಿಧಾನಕ್ಕೆ ರಿಲೀಸ್ ಮಲ್ಕೊಳ್ಳಿ. ಹಾಗೆ ಎರಡು ಕೈಗಳು ಈಗ ನಮ್ಮ ದೇಹದ ಪಕ್ಕ ಇಟ್ಕೊಳ್ಳಿ. ಹಸ್ತಗಳು ಆಕಾಶ ಮುದ್ರೆಯಲ್ಲಿರಲಿ. ಪಕ್ಕ, ದೇಹದ ಪಕ್ಕ ಟಚ್ ಮಾಡ್ಕೊಂಡು ಇಟ್ಕೊಳ್ಳಿ. ಶಲಭಾಸನ ಕೊಡ್ತೀವಿ. ಎರಡೂ ಪಾದಗಳನ್ನ ಮಂಡಿ ಮಡಿಸದಲ್ಲೇ ಮೇಲೆ ಎತ್ತಬೇಕು. ಶಲಭಾಸನ. ಮಂಡಿ ಮಡಚಬಾರ್ದು, ಮಂಡಿ ಮೇಲೆ ಇರಬೇಕು. ಎಷ್ಟಾಗದಷ್ಟು ಎತ್ತಿ, ತೊಡೆ ಮೇಲೆ ಎತ್ತಬೇಕು. ವೆರಿ ಗುಡ್. ನಿಧಾನವಾಗಿ ವಾಪಸ್. ಹಾಗೆ ಬೆನ್ನ ಮೇಲೆ ಬನ್ನಿ. ಬೆನ್ನ ಮೇಲೆ ಮಲ್ಕೊಳ್ತೀವಿ. ಸೇತು ಬಂಧಾಸನಕ್ಕೆ ಹೋಗ್ತೀವಿ. ಎರಡೂ ಪಾದಗಳನ್ನ ಮರ್ಚ್ಕೊಳ್ಳಿ, ಮಂಡಿ ಲೆವೆಲ್ಗೆ ಮರ್ಚ್ಕೊಳ್ಳಿ. ಎರಡೂ ಕೈಗಳಿಂದ ಪಾದಗಳನ್ನ ಇಟ್ಕೊಳ್ಳಿ. ಹಾಗೆ ನಮ್ಮ ಪೃಷ್ಠ ಭಾಗ ಬಿಡಿಸ್ತಾ ಮೇಲೆ ಎತ್ತಬೇಕು. ಹೊಟ್ಟೆ ಭಾಗ ಮೇಲೆತ್ತಿ. ಹೊಟ್ಟೆ ಭಾಗ ಇಲ್ಲಿ ಸ್ಟೇಜ್ ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಯಾವ ರೀತಿ ಬ್ರಿಡ್ಜ್ ಪೋಸ್, ಬ್ರಿಡ್ಜ್ ತರ ಮಾಡಬೇಕು. ಬೆನ್ ಮೇಲೆ ಮಾಡ್ಕೊಂಡು, ಬೆನ್ ಮೇಲೆ ಹೆಂಗಿದೆ ಮುಂದೆ ಲೈನ್ ನೋಡಿ ಮಕ್ಕಳು, ಯಾವ ರೀತಿ ಮಾಡ್ಬೇಕು. ಹಾಗೆ ನಿಧಾನವಾಗಿ ಬಿಡಿಸ್ತೀವಿ. ಬೆನ್ನ ಮೇಲೆ ಮಾಡ್ಕೊಂಡಿರಿ. ಹಂಗೆ ಪಾದಗಳು ನೇರ ಮಾಡ್ಕೊಳ್ಳಿ. ಉತ್ಥಾನ ಪಾದಾಸನ ಮಾಡ್ತೀವಿ. ಎರಡೂ ಪಾದಗಳನ್ನ 60 ಡಿಗ್ರಿ ಎತ್ಕೊಳ್ಬೇಕು. 60 ಡಿಗ್ರಿ ಎತ್ಕೊಳ್ಳಿ ಮೇಲಕ್ಕೆ.
ಜಾಸ್ತಿ ಆಯ್ತು 60 ಡಿಗ್ರಿ ಕಡಿಮೆ ಎತ್ತಬೇಕು, ಅಷ್ಟೊಂದು ಮೇಲೆ ಎತ್ತಂಗಿಲ್ಲ. ಮಂಡಿ ಟೈಟ್ ಇರ್ಲಿ, ಮಂಡಿ ಬೆಂಡ್ ಮಾಡಬಾರ್ದು. 60 ಡಿಗ್ರಿ ಉಸಿರು ಬಿಡ್ತಾ ಕೆಳಗೆ. ಈಗ ಅರ್ಧ ಆಲಾಸನ ಮಾಡ್ತೇವೆ, ಉಸಿರು ತಗೊಳ್ತಾ ಮೇಲೆ ಫುಲ್ 90 ಡಿಗ್ರಿ ಎತ್ಕೊಳ್ಳಿ. ಪಾದ 90 ಡಿಗ್ರಿ, ಕೈ ಪಕ್ಕನೇ ಇರಬೇಕು, ಕೈಯಿಂದ ಮೇಲೆ ಎತ್ಬಿಡ್ರಿ, ಕೈಗಳು ಪಕ್ಕನೇ ಇರಲಿ. ವೆರಿ ಗುಡ್. ಉಸಿರು ಬಿಡ್ತಾ ವಾಪಸ್. ಹಾಗೆ ಎರಡೂ ಕೈಗಳನ್ನ, ಎರಡೂ ಪಾದಗಳನ್ನ ಮರ್ಚ್ಕೊಳ್ಳಿ, ಮಂಡಿ ಲೆವೆಲ್ ಮರ್ಚ್ಕೊಳ್ಳಿ. ಶಶಂಕಾಸನ ಕೊಡ್ತೀವಿ, ಶಶಂಕಾಸನ ಸಾರಿ ಪಾನಮುಕ್ತಾಸನ. ಎರಡೂ ಹಸ್ತಗಳನ್ನ ಇಟ್ಕೊಳ್ಳಿ ಟೈಟ್ ಆಗಿ ಪಾದಗಳ ಹತ್ರ. ಎಸ್. ಹಣೆಯಿಂದ ಮಂಡಿಯನ್ನ ಟಚ್ ಮಾಡಿ, ಹಣೆಯಿಂದ ಮಂಡಿಯನ್ನ ಟಚ್ ಮಾಡಿ. ಉಸಿರು ಬಿಡ್ತಾ ಹಣೆಯಿಂದ ಮಂಡಿ ಟಚ್ ಮಾಡಿ. ವೆರಿ ಗುಡ್. ವಾಪಸ್ ರಿಲೀಸ್. ಎರಡು ಪಾದಗಳನ್ನ ಅಗಲ ಮಾಡ್ಕೊಳ್ಳಿ. ಎರಡು ಪಾದಗಳಿಗೆ ಎರಡು ಕೈಗಳನ್ನ ಪಕ್ಕ ತಗೊಳ್ಳಿ, ನಮ್ಮ ದೇಹದ ಪಕ್ಕ. ಅಮೃತಾಸನ ಅಥವಾ ಶವಾಸನ. ನೆಮ್ಮದಿಯಾಗಿ ಮಲ್ಕೊಬೇಕು, ಯಾವುದೇ ಚಿಂತೆ ಬೇಡ, ಯಾವುದೇ ಯೋಚನೆ ಬೇಡ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಗಮನಿಸ್ತಾ ಹೋಗ್ತೀವಿ. ನಾಡಿಯ ಮಿಡಿತಗಳು, ಹೃದಯದ ಬಡಿತಗಳು, ಉಸಿರಾಟದ ಕ್ರಿಯೆಗಳನ್ನೆಲ್ಲ ಗಮನಿಸ್ತಾ ಹೋಗಿ. ಎನರ್ಜಿ ಲೆವೆಲ್ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಯೋಗಾಸನ ಮಾಡಿದಷ್ಟು ಎನರ್ಜಿ ಲೆವೆಲ್ ಜಾಸ್ತಿ. ಆ ಎನರ್ಜಿಯನ್ನ ಫೀಲ್ ಮಾಡ್ಬೇಕು ನೀವು. ಹಾಗೆ ಬಿಡಿಸ್ತಾ ನಿಧಾನವಾಗಿ ಮೇಲೆ ಬರೋಣ. ನಿಧಾನವಾಗಿ ಬಲಬದಿಯಿಂದ ಹೊರಡ್ತಾ ಮೇಲೆ ಬನ್ನಿ, ಬಲಬದಿಯಿಂದ ಹೊರಳಿ ಮೇಲೆ ಬನ್ನಿ. ಎಲ್ಲ ಆರಾಮ್ಸೆ ಚದುರ್ಮುಖ ಹಾಕೊಂಡು ಕುತ್ಕೊಳ್ಳಿ. ಸುಖಾಸನದಲ್ಲಿ ಕುತ್ಕೊಬೇಕು. ಎಲ್ಲ ಈ ಕಡೆ ತಿರ್ಕೊಳ್ಳಿ. ಸುಖಾಸನದಲ್ಲಿ ಕುತ್ಕೊಳ್ಳಿ. ಸುಖಾಸನದಲ್ಲಿ ಕುತ್ಕೊಳ್ಳಿ. ಬೆನ್ನು ನೇರ, ಬೆನ್ನು ನೇರ, ಕತ್ತು ನೇರ ಇಟ್ಕೊಳ್ಳಿ. ಈಗ ಪ್ರಾಣಾಯಾಮವನ್ನ ಮಾಡ್ತೀವಿ. ಬೆನ್ನು ನೇರ ಇಟ್ಕೊಳ್ತಾ ಕತ್ತು ನೇರ ಇಟ್ಕೊಳ್ಳಿ. ಎರಡು ಹಸ್ತಗಳು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಮುಂದೆ ದ್ರೋಣ ಮುದ್ರೆ, ದ್ರೋಣ ಮುದ್ರೆ, ಈ ರೀತಿ ದ್ರೋಣ ಮುದ್ರೆ ಇಟ್ಕೊಳ್ಳಿ ಮಂಡಿ ಮೇಲೆ. ಮೊದಲನೇದು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ತೀವಿ. ಕೈಗಳು ನೋಡಿ ಹೆಂಗಿಟ್ಕೊಂಡಿದ್ರೆ ಹಂಗಿಟ್ಕೊಳ್ಳಿ, ಚಿನ್ಮುದ್ರೆ ಬಿಡಿ. ಫಸ್ಟ್ ಕಪಾಲಭಾತಿ ಪ್ರಾಣಾಯಾಮ, ದ್ರೋಣ ಮುದ್ರೆಯಲ್ಲಿ ಹಸ್ತಗಳಿರ್ಲಿ. ಹಾಗೆ ಉಸಿರನ್ನ ದೀರ್ಘವಾಗಿ ಉಸಿರು ತಗೊಳ್ತಾ ಬಿಡ್ಬೇಕಾದ್ರೆ ಹೊಟ್ಟೆಯಿಂದ ಮಾತ್ರ ಗಾಳಿಯನ್ನ ಆಚೆ ಹಾಕ್ಬೇಕು. ನಿನ್ನೆ ತೋರಿಸಿದಲ್ಲ? ಎಸ್, ವೆರಿ ಗುಡ್. ಈಗ ಅದೇ ರೀತಿ ಎಲ್ಲ ಮಾಡೋಣ. ಸ್ಟಾರ್ಟ್. ಬಾಯಿಂದ ಗಾಳಿಯನ್ನ ಆಚೆ ಹಾಕ್ಬಾರ್ದು, ಹೊಟ್ಟೆಯಿಂದ ಮೂಗಿನಿಂದ ಗಾಳಿ ಉಸಿರನ್ನ ಆಚೆ ಹಾಕ್ಬೇಕು. ಉಸಿರನ್ನ ದೀರ್ಘವಾಗಿ ತಗೊಬೇಕು. ಮತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಚೆ ಹಾಕೋ ಪ್ರಯತ್ನ ಮಾಡಿ. ವೆರಿ ಗುಡ್. ಮುಂದೆನೇ ನೋಡ್ತಾ ಇರ್ಬೇಕು. ಬೆನ್ನು ನೇರ ಇಟ್ಕೊಳ್ಳಿ. ಸ್ಟಾಪ್. ಹಾಗೆ ನಮ್ಮ ಬಲಗೈಯಿಂದ ನಮ್ಮ ಹೊಟ್ಟೆಯ ಭಾಗವನ್ನ ಸವ್ಯ ಅಪಸವ್ಯವನ್ನ ಮಾಡ್ಕೊಳ್ತೀವಿ. ಮಸಾಜ್ ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್, ಉಲ್ಟಾ ಮಸಾಜ್. ವೆರಿ ಗುಡ್. ಹಾಗೆ ನೆಕ್ಸ್ಟ್ ನಾಡಿ ಶೋಧನ ಪ್ರಾಣಾಯಾಮ ಬರ್ತೇವೆ. ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಎಡಗೈ ಚಿನ್ಮುದ್ರೆಯಲ್ಲಿ, ಬಲಗೈ ಮುರ್ಗಿ ಮುದ್ರೆ ಈ ರೀತಿ ಇಟ್ಕೊಳ್ತಾ ಬಲಗೈಯಿಂದ ಹೆಬ್ಬೆರಳಿನಿಂದ ಬಲ ಒರಳೆಯ ಮೂಗನ್ನ ಕ್ಲೋಸ್ ಮಾಡ್ಕೊಳ್ಳಿ. ಎಡ ಒರಳೆಯಿಂದ ಉಸಿರನ್ನ ನಿಧಾನವಾಗಿ ಆಚೆ ಹಾಕಿ
ಅದೇ ಎಡೆ ಉರುಳೆಯಿಂದ ಉಸಿರನ್ನ ತಗೊಳ್ತೀವಿ. ದೀರ್ಘವಾದ ಉಸಿರನ್ನ ತಗೊಳ್ಳಿ. ಎಡ ಉರುಳೆಯನ್ನ ಕ್ಲೋಸ್ ಮಾಡಿ ಬಲ ಉರುಳೆಯಿಂದ ಆಚೆ ಹಾಕಿ, ಮತ್ತೆ ಅದೇ ಬಲ ಉರುಳೆಯಿಂದ ಉಸಿರನ್ನ ತಗೊಳ್ತೀವಿ. ಎಡ ಉರುಳೆಯಿಂದ ಆಚೆ ಹಾಕೋಣ. ಅಗೇನ್ 15 ರಿಪೀಟ್. ಎಡ ಉರುಳೆಯಿಂದ ಉಸಿರನ್ನ ತಗೊಳ್ತಾ ಬಲ ಉರುಳೆಯಿಂದ ಆಚೆ ಹಾಕೋಣ. ಬಲ ಉರುಳೆಯಿಂದ ಉಸಿರನ್ನ ತಗೊಳ್ಳಿ. ಎಡ ಉರುಳೆಯಿಂದ ಉಸಿರನ್ನ ಆಚೆ ಹಾಕಿ. ಎಡದಿಂದ ಉಸಿರನ್ನ ತಗೋಣ. ಬಲದಿಂದ ಆಚೆ. ಬಲದಿಂದ ತಗೋಣ. ಎಡದಿಂದ ಆಚೆ ಬಿಡಿಸೋಣ. ಎರಡೂ ಕೈಗಳು ಆರಾಮ್ಸೆ. ಹಾಗೆ ನೆಕ್ಸ್ಟ್ ಯಾವುದು? ಯಾವ ಪ್ರಾಣಾಯಾಮ? ಭ್ರಾಮರಿ ಪ್ರಾಣಾಯಾಮ ಮಾಡ್ತೀರಾ? ಭ್ರಾಮರಿ ಮಾಡಿ. ಅದಕ್ಕಿಂತ ಮುಂಚೆ ಶೀತಲಿ ಪ್ರಾಣಾಯಾಮ ಗೊತ್ತಲ್ಲ? ಹಾ, ಏನ್ ಮಾಡ್ತೀವಿ? ನಾಲಿಗೆಯನ್ನ ಸುರುಳಿ ತರ ಮಾಡ್ಕೋಬೇಕು. ಪೈಪ್ ತರ ಮಾಡ್ಕೊಂಡು ದೀರ್ಘವಾದ ಉಸಿರನ್ನ ತಗೊಳ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಧಾನವಾಗಿ ಬಾಯಿ ಕ್ಲೋಸ್ ಮಾಡ್ಕೊಬೇಕು. ನಿಧಾನವಾಗಿ ಮೂಗಿಂದ ತುಂಬಾ ನಿಧಾನವಾಗಿ ಉಸಿರು ಬಿಡ್ಬೇಕು. ಆಗ್ಬೋದಾ? ಹಾ, ಎಲ್ಲರೂ ಉಸಿರನ್ನ ತಗೋಣ. ಬಾಯಿ ಸುರುಳಿ ಮಾಡ್ಕೊಂಡು ತಗೊಳ್ಳಿ. ತಣ್ಣಗಾಗುತ್ತೆ ನೋಡಿ. ಶೀತಲಿ ಪ್ರಾಣಾಯಾಮ. ಕ್ಲೋಸ್. ಸ್ವಲ್ಪ ಹೋಲ್ಡ್ ಮಾಡಿ ಹಾಗೆ ನಿಧಾನವಾಗಿ ಉಸಿರನ್ನ ಮೂಗಿಂದ ಆಚೆ ಹಾಕ್ಬೇಕು, ಬಾಯಿಂದ ಅಲ್ಲ. ಹೋಲ್ಡ್ ಮಾಡ್ತಾ ಮೂಗಿಂದ ಉಸಿರನ್ನ ಆಚೆ. ಹಾಗೆ ಬಾಯಿಂದ ತಗೊಬೇಕು, ಹೋಲ್ಡ್ ಮಾಡಬೇಕು, ಮೂಗಿಂದ ಉಸಿರನ್ನ ಆಚೆ ಹಾಕ್ಬೇಕು. ಮತ್ತೆ ತಗೊಳ್ಳಿ, ಹೋಲ್ಡ್, ರಿಲೀಸ್. ಮತ್ತೊಮ್ಮೆ ಹೋಲ್ಡ್, ರಿಲೀಸ್. ಸೊ ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮಕ್ಕೆ ಹೋಗ್ತೀವಿ. ಭ್ರಾಮರಿ ಪ್ರಾಣಾಯಾಮದಲ್ಲಿ ಗೊತ್ತಲ್ಲ, ಎರಡೂ ಕೈಗಳಿಂದ ಕಿವಿಯ ಹೆಬ್ಬೆರಳು, ಎರಡೂ ಕೈಗಳ ಹೆಬ್ಬೆರಳುಗಳಿಂದ ಎರಡೂ ಕಿವಿನ ಕ್ಲೋಸ್ ಮಾಡ್ಕೊಳ್ತಾ ಕಣ್ಣನ್ನ ಕ್ಲೋಸ್ ಮಾಡ್ಕೊಳ್ಳಿ. ಮುಖದ ಅಕ್ಕಪಕ್ಕ ಎರಡೂ ಪಕ್ಕ ನಮ್ಮ ಹಸ್ತಗಳು ಬರಲಿ. ಹಾಗೆ ಏನ್ ಮಾಡ್ತೀವಿ? ಮಕಾರವನ್ನ ದುಂಬಿ ತರ ಸೌಂಡ್ ಮಾಡ್ಬೇಕು. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಸೌಂಡ್ ಮಾಡ್ತಾ ಹೋಗ್ಬೇಕು. 5 ಟೈಮ್ಸ್ ನಿಧಾನವಾಗಿ ಮಾಡಬೇಕು. ದೀರ್ಘವಾಗಿ ಉಸಿರು ತಗೊಳ್ಳಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಮಕಾರ. ಕೈಗಳು ಸಮವಾಗಿರ್ಬೇಕು, ಶೋಲ್ಡರ್ ಲೆವೆಲ್ಗೆ ಎತ್ಕೊಬೇಕು. ಕೈಗಳು ಮುಂದೆ ಬಾಗಿಸಬಾರ್ದು, ದೇಹ ನೇರ ಇರಲಿ. ಕೈಗಳು ಶೋಲ್ಡರ್ ಲೆವೆಲ್. ಬಾಯಲ್ಲಿ ಬಾಯಿ ಕ್ಲೋಸ್ ಮಾಡ್ಬೇಕು, ಬಾಯಿ ಬಿಟ್ಟು ಹೇಳ್ಬಾರ್ದು. ಯಾರು ಗೊತ್ತಾಗುತ್ತೆ ನೋಡಿ. ಬಾಯಿ ಕ್ಲೋಸ್ ಮಾಡ್ಬೇಕು. ವೈಬ್ರೇಷನ್ ಗೊತ್ತಾಗ್ಬೇಕು ನಿಮ್ಗೆ. ಮುಖದ ಭಾಗದಲ್ಲಿ ವೈಬ್ರೇಷನ್ ಬರಬೇಕು. ವೆರಿ ಗುಡ್. ಇಡೀ ನಮ್ಮ ಮೆದುಳು ಬಳ್ಳಿಗಳು ಆಕ್ಟಿವೇಟ್ ಆಗುತ್ತೆ. ಗಮನಿಸ್ತಾ ಹೋಗಿ.
ನಿಧಾನವಾಗಿ ಬಿಡಿಸೋಣ. ಎರಡೂ ಕೈಗಳನ್ನ ಬಿಡಿಸೋಣ. ಬಿಡಿಸಿ ಆರಾಮಾಗಿ ಕೂತ್ಕೊಳ್ಳಿ. ಎಲ್ಲ ಹಸ್ತಗಳು ದ್ರೋಣ ಮುದ್ರೆಯಲ್ಲಿ. ಸೊ ಯಾರಿಗೆ ನೋಡಿ ಕರೆಕ್ಟ್ ಆಗಿ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿರ್ತೀರಾ, ಮಿದುಳು ಬಳ್ಳಿ ಎಲ್ಲ ಆಕ್ಟಿವೇಟ್ ಆಗುತ್ತೆ. ವೈಬ್ರೇಷನ್ಸ್ ಗೊತ್ತಾಗ್ಬೇಕು ನಿಮ್ಗೆ, ಚುರುಕಾಗುತ್ತೆ. ಓದೋ ಮಕ್ಕಳು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಬೇಕು ಇದನ್ನೆಲ್ಲ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಧ್ಯಾನಕ್ಕೆ ಹೋಗ್ತೀವಿ. ಹಾಗೆ ಸ್ವಲ್ಪ ಧ್ಯಾನ ಮಾಡೋಣ. ನೇರ ಕೂತ್ಕೊಳ್ಳಿ. ಎರಡು ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಚಿನ್ಮುದ್ರೆ ಇಟ್ಕೊಳ್ತಾ ನೇರ ಕೂತ್ಕೊಳ್ತೀವಿ. ಬೆನ್ನು ನೇರ ಇಟ್ಕೊಳ್ಳಿ, ಕತ್ತು ನೇರ ಇಟ್ಕೊಳ್ಳಿ. ಹಾಗೆ ದೇಹದ ಯಾವುದೇ ಭಾಗವನ್ನ ಬಿಗಿ ಹಿಡಿಬಾರ್ದು, ಫ್ರೀ ಮಾಡ್ಕೊಬೇಕು. ಟೈಟ್ ಮಾಡ್ಕೊಂಬೇಡಿ, ಫ್ರೀ ಬಿಡಿ. ಬೆನ್ನನ್ನ ಬಾಗಿಸ್ಬಾರ್ದು, ಹಂಗಂತ ಬೆನ್ನು ನೇರ ಇಟ್ಕೊಂಡು ಕುತ್ಕೊಬೇಕು. ಮನಸ್ಸು ಪ್ರಶಾಂತತೆಯಿಂದಿರಲಿ. ಮುಖದಲ್ಲಿ ಮುಗುಳ್ನಗೆ ತುಂಬಿರಲಿ. ತಂಪಾದ ತಣ್ಣನೆಯ ಗಾಳಿಯ ಅನುಭವವನ್ನ ಅನುಭವಿಸೋಣ. ನಮ್ಮ ಶರೀರವನ್ನ ಸೋಕ್ತಿರುವಂತ ತಂಪಾದ ತಣ್ಣನೆಯ ಗಾಳಿಯನ್ನ ಫೀಲ್ ಮಾಡಬೇಕು. ಶ್ರೀಮಠದಲ್ಲಿರುವಂತ ವೈಬ್ರೇಷನ್ ಏನಿದೆ ಅದನ್ನು ಕೂಡ ಫೀಲ್ ಮಾಡೋಣ. ಧನಾತ್ಮಕ ಶಕ್ತಿ ಹೆಂಗಿದೆ ಅದನ್ನ ಫೀಲ್ ಮಾಡ್ತಾ ಹೋಗ್ಬೇಕು. ಸೂಕ್ಷ್ಮ ಗತಿಯಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ನಮ್ಮ ಗಮನ ಉಸಿರಾಟದ ಕಡೆ ಇರಲಿ, ಬೇರೆ ಎಲ್ಲೂ ಓಡಿಸ್ಬೇಡ್ರಿ. ಉಸಿರಾಟವನ್ನೇ ಗಮನಿಸ್ತಾ ಹೋಗಿ. ಉಸಿರು ತಗೋದು, ಉಸಿರು ಬಿಡುವುದು, ನಮ್ಮ ಗಮನ ಆ ಕಡೆನೇ ಇರಲಿ. ಮೃದುವಾಗಿ ಕಣ್ಣು ಮುಚ್ಚಿರ್ಲಿ ಎಲ್ಲರೂ, ಯಾರು ಕಣ್ಣು ಬಿಡಬಾರ್ದು ನಾನು ಹೇಳೋ ತನಕ. ಧ್ಯಾನದ ಸ್ಥಿತಿಯಲ್ಲಿ ಎಲ್ಲರೂ ಇದ್ದೀರಾ? ಮನಸ್ಸಿನ ಎಲ್ಲ ಆಲೋಚನೆಗಳನ್ನ ಯಾರನ್ನು ತಡೆ ಹಿಡಿಬಾರ್ದು. ಬರುವಂತ ಆಲೋಚನೆಗಳನ್ನ ಹಾಗೆ ಬಿಡ್ತಾ ಹೋಗಿ. ಹಾಗೆ ಆ ಆಲೋಚನೆ ಹಿಂದೆನೂ ಹೋಗ್ಬಾರ್ದು, ನೀವು ಫಾಲೋ ಮಾಡಬಾರ್ದು. ಬರುವಂತ ಆಲೋಚನೆಗಳು ಬರ್ತಾ ಇರಲಿ, ಹೋಗ್ತಾ ಇರಲಿ. ನಿಮ್ಮ ಮನಸ್ಸು ಮಾತ್ರ ಒಂದೇ ಕಡೆ ಇರಲಿ, ಏಕಾಗ್ರತೆ ಇರಲಿ, ಪ್ರಶಾಂತತೆಯಿಂದಿರಲಿ. ಹಿಂದೆ ಮುಂದೆ ಏನು ನೋಡಬಾರ್ದು, ಗೊತ್ತಾಗಬಾರ್ದು ನಿಮ್ಗೆ. ಧ್ಯಾನ ಸ್ಥಿತಿಯಲ್ಲಿರ್ಬೇಕು. ಸ್ವಾಮೀಜಿಗಳವರ ಶಕ್ತಿ ಏನಿದೆ ಅದೆಲ್ಲ ಈ ಮಠದ ತುಂಬಾ ಆವರಿಸಿದೆ. ಆ ಶಕ್ತಿಯನ್ನ ಗಮನಿಸ್ತಾ ಹೋಗಿ. ಧನಾತ್ಮಕ ಶಕ್ತಿ ನಿಮ್ಮ ಮುಖಾಂತರ ಎಲ್ಲ ನಿಮ್ಗೆ ಸ್ವೀಕಾರ ಆಗುತ್ತೆ. ಯಾರು ಸೈಲೆಂಟ್ ಆಗಿ ಕುತ್ಕೊಂತೀರಾ, ಯಾರು ಏಕಾಗ್ರತೆಯಿಂದ ಕುತ್ಕೊಂತೀರಾ, ಆ ಶಕ್ತಿ ಖಂಡಿತವಾಗಲೂ ಎಲ್ಲರಲ್ಲೂ